ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ಎರಡನೇ ವರ್ಷನ ಸರ್ ಬರ್ತಾ ಇರೋದು ತಾವು? ಹೌದೌದು, 2ನೇ ವರ್ಷ ಸರ್. ಓಕೆ, ಹೇಗಿದೆ ಸರ್ ಈ ವರ್ಷ ಕೃಷಿ ಮೇಳ? ಚೆನ್ನಾಗಿದೆ. ಹೋದ್ಸತಿ ತರನೇ ಕ್ರೌಡ್, ಅದಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಾಗಿ ಬರ್ತಾ ಇದೆ ಕ್ರೌಡ್. ಅದೇ ಗುರುವಾರ ವಾಕ್ಯ ಅವರೇಜ್, ಶುಕ್ರವಾರ ತುಂಬಾ ಚೆನ್ನಾಗಿತ್ತು. ನಾಳೆ ಶನಿವಾರ ಇನ್ನ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬರ್ತಾರೆ ಒಟ್ಟಿನಲ್ಲಿ. ಈ ವರ್ಷ ಹಳ್ಳಿಕಾರು ಬಹಳಷ್ಟು ಭಾಗದಿಂದ ಎಲ್ಲ ಬಂದಿದೆ, ತುಂಬಾ ಎತ್ತುಗಳು. ಹೇಗಿದೆ ಸರ್? ತುಂಬಾ ಖುಷಿ ಅನ್ಸುತ್ತೆ ಸರ್. ಎಲ್ಲ ಸ್ನೇಹಿತರು ಆಮೇಲೆ ಎತ್ಕಟ್ಟಿರೋರೆಲ್ಲ ಒಂಥರ ನಮ್ ಜಾತ್ರೆ ತರ ಫೀಲ್ ಆಗ್ತಾ ಇದೆ. ಸೊ ಕೃಷಿ ಮೇಳ ಅನ್ನೋದು ಒಬ್ರು ಇಬ್ರು ಸೀಮಿತ ಆಗಿತ್ತು ಅವಾಗ. ಈ ಸತಿ ನಮ್ ನಂದೀಪ್ ಗೌಡ್ರು ಇನಿಶಿಯೇಟ್ ಮಾಡಿ ಒಂದ್ಸತಿ ಬಂದು ಮಾಡೋಣ, ಎಲ್ಲ ಒಟ್ಟಿಗೆ ಒಂದೇ ಸಮ ಮಾಡೋಣ ಅಂತ ಹೇಳಿದಾಗ ಎಲ್ಲಾರ ಹತ್ರ ಮಾತಾಡಿ, HOD ಅವ್ರ ಹತ್ರ ಎಲ್ಲ ಮಾತಾಡಿ, ಇವ್ರದೆಲ್ಲ ಪಾತ್ರ ತುಂಬಾ ಜಾಸ್ತಿ ಇದೆ. ನಾವು ಆನಂದ್ HOD ಹತ್ರ ಎಲ್ಲ ಮಾತಾಡಿ, ಅವರು ಬೀಜದೋರಿಗಳನ್ನೆಲ್ಲ ಅವರು ಎಲ್ಲ ಬರ್ಬೇಕು, ಎಲ್ಲ ಗೊತ್ತಾಗ್ಬೇಕು ಅಂತ ಹೇಳಿ ಒಂದ್ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳಿ ಈ ಸತಿ ಒಂದ್ 10 ಜೊತೆ, ಎರಡು ಒಂಟಿ ಬಂದಾಗ, 2 ಬೀಜದೋರಿ ಬಂದಾಗ ಭಾರಿ ಖುಷಿ ಅನ್ಸುತ್ತೆ. ಅದೇ ಒಂಥರ ನಮ್ಗೆ ಈ ಜಾತ್ರೆಯಲ್ಲಿ ಯಾವ ತರ ಇರ್ತೀವಿ ಆ ತರ ಫೀಲ್ ಆಗ್ತಾ ಇದೆ. ಎಲ್ಲ ಸಾಕಿರೋರು, ಕಟ್ಟಿರೋರು, ಇಲ್ಲಿ ಯಾರ್ಯಾರು ಕಟ್ಟಿಲ್ಲ ಅವರೆಲ್ಲ ಬಂದು ಎಲ್ಲಾ ಊರುಗಳಿಂದನೂ ಬಂದು ಮಾತಾಡ್ಕೊಂಡು ಹೋಗ್ತಾ ಇದಾರೆ. ಏನೋ ಒಂದು ಖುಷಿ, ಒಂಥರ ಎಲ್ಲಾರು ಸಮಾಗಮ ಆಗೋದು, ಬಂದು ಮಾತಾಡೋದು, ಅವೆಲ್ಲ ಒಂಥರ ಜಾತ್ರೆ ಫೀಲ್ ಸಿಗ್ತಾ ಇದೆ. ಸರ್ ಒಟ್ಟು ಯಾವ ಜಿಲ್ಲೆಗಳಿಂದ ಬಂದಿದೆ ಎತ್ತುಗಳು? ಸರ್ ಬೆಂಗಳೂರು, ಮೈಸೂರು, ಹಾಸನ, ಬಿಟ್ರೆ ಕೋಲಾರ, ತರಬನಹಳ್ಳಿ ಬರೋದು, ಎಚ್ಕ್ರಾಸು, ಹೊಸಕೋಟೆ, ಎಲ್ಲ ಕಡೆಯಿಂದ ಬಂದಿದೆ ಸರ್. ಎಲ್ಲಾ ಭಾಗದಿಂದ ಬಂದಿದೆ. ಆಲ್ಮೋಸ್ಟ್ ಬೆಂಗಳೂರು ಒಂದು 4-5 ಜಿಲ್ಲೆಯಿಂದ ಬಂದಿದೆ. ಹೇಗಿದೆ ಸರ್ ನಮ್ಮ ಲೋಕಲ್ ಕ್ರೌಡ್ ಜನ ಏನ್ ಹೇಳ್ತಾ ಇದಾರೆ ಹಳ್ಳಿಕಾರು ಎತ್ತುಗಳ ಬಗ್ಗೆ? ಲೋಕಲ್ ಕ್ರೌಡ್ ಬೆಂಗಳೂರು ಜನ ನೀವ್ ಹೇಳ್ಬೇಕಲ್ಲ ಸರ್. ನೀವು ಬೆಂಗಳೂರವರು ಯಾವ ತರ ಹೆಂಗ್ ಫೀಲ್ ಮಾಡ್ತಾರೆ? ಎಲ್ಲಾರ್ಗು ದಿಗ್ಭ್ರಮೆ. ಒಂಥರ ನೋಡಿದ್ರೆ ಒಂಥರ ಏನಪ್ಪಾ ಇಷ್ಟು ದೊಡ್ಡ ಎತ್ತು ಹಿಂಗ್ ಕಾಣ್ತಾ ಇದೆ, ಏನೋ ಬೃಹತ್ಕಾರವಾಗಿ ಈ ತರ ಹಿಂಗೆ. ಆಮೇಲೆ ನಮ್ಮ ಇದು ನಾವು ಅಲಂಕಾರ ಮಾಡೋ ರೀತಿ ಅದೆಲ್ಲ ನೋಡಿ ತುಂಬಾ ಬೆಂಗಳೂರು ಜನ ಎಲ್ಲ ಆಲ್ಮೋಸ್ಟ್ ಒಂಥರ ಸ್ಟ್ರೆಸ್ಡ್ ಔಟ್ ಆಗ್ಬಿಟ್ಟಿರ್ತಾರೆ, ಸ್ಟ್ರೆಸ್ ಫೀಲ್ ಆಗಿರ್ತಾರೆ. ಕೆಲ್ಸ, ಮನೆ, ಅದು ಇದು ಜಂಜಾಟದಲ್ಲಿ ಇದ್ದಾಗ ಅವ್ರಿಗೊಂದು ಬ್ರೇಕ್ ಥ್ರೂ. ಜಾತ್ರೆಗಳು ಅಂದ್ರೆ ಬರೀ ರೈತರುಗಳಿಗೆ ಮಾತ್ರ ಸೀಮಿತ ಅಂತ ನಮ್ಮ ಭಾಗದ ರೈತರುಗಳು, ಆ ಭಾಗದ ರೈತರುಗಳು ತುಂಬಾ ಬಂದು ಪಾಲ್ಗೊಂಡು ಆ ದೇವ್ರ ಪಾತ್ರಕ್ಕೆ ಭಾಗಿಯಾಗಿ ಹಂಗೆ ಬಸಪ್ಪಂದು ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದು GKVK ಅನ್ನೋದೇನು ಅಂದ್ರೆ ಬೆಂಗಳೂರು ಜನಗಳು ಇವತ್ತೇನು ನಮ್ಮ ನಗರೀಕರಣ ಆಗಿ ಒಂದು ರಾಜಧಾನಿಲಿರೋ ಜನಗಳು ಬಂದು ಇವತ್ತು ಬಸಪ್ಪನ್ ಕಣ್ ತುಂಬಿಕೊಳ್ತಾ ಇದಾರೆ. ಆಮೇಲೆ GKVK ಅಂದ್ರೆ ಯಂತ್ರೋಪಕರಣ ಕಾರಣಗಳು ಎಲ್ಲ ಹೊಸ ವಿಧವಾದ ಯಂತ್ರೋಪಕರಣ ಕಾರಣಗಳು ಇರ್ತವೆ. ಹೊಸ ಅದು ಯಾವ್ದು ಬಂದಿದೆ ಅದೊಂದು ಕುತೂಹಲ ಅಲ್ವಾ ನೋಡಕ್ಕೆ. ಮಕ್ಕಳುಗಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ, ಬಂದು ಖುಷಿ ಅನ್ಸ್ತಾ ಇದ್ದಾರೆ. ಪ್ರತಿ ವರ್ಷ ನೀವು ಭಾಗವಹಿಸ್ತೀರಾ? ಪ್ರತಿ ವರ್ಷ ಭಾಗವಹಿಸ್ತೀವಿ ಸರ್. ಇರೋ ಗಂಟ ಬರ್ತೀವಿ. ಇನ್ನ ಎಲ್ಲ ನಾವು ಇರೋ ಗಂಟನು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ನಂದೀಪನು ಅದೇ ಮಾಡೋಣ ಹೇಳಿದ್ದಾರೆ. ವರ್ಷನೂ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಹಳ್ಳಿಕಾರ್ ಬಿಟ್ಟು ಬೇರೆ ಯಾವ ತಳಿಗಳು ಬಂದಿದೆ ಇಲ್ಲಿ? ಹಳ್ಳಿಕಾರ್ ಬಿಟ್ಟು ಪುಂಗ್ನೂರ್ ಬಂದಿದೆ, ಜಫ್ರಾಬಾದಿ ಬಂದಿದೆ, ದೇವಣಿ ಬಂದಿದೆ, ನಿಮ್ಗೆ ತಾರ್ಪಾರ್ಕರ್ ಇಂದ ಹಿಡ್ದು ಎಲ್ಲಾ ವಿವಿಧ ತಳಿಗಳು. ಅದು ಒಂದ್ ಖುಷಿ ಏನು ಅಂದ್ರೆ ಎಲ್ಲ ನಾಟಿ ತಳಿಗಳು. ಅದೊಂದು ನೋಡೋದೇ ಒಂದು ಖುಷಿ. ಸರ್ ಈ ಸ್ವಲ್ಪ ವರ್ಷಗಳಲ್ಲಿ ಹಳ್ಳಿಕಾರಾಗ್ಲಿ ಬೇರೆ ಬೆಲೆಗಳು ಸ್ವಲ್ಪ ತುಂಬಾ ಗಗನಕ್ಕೇರ್ತಾ ಇದೆ. 10 ಲಕ್ಷ 15 ಲಕ್ಷ ಬಹಳಷ್ಟು ದುಬಾರಿ ಬೆಲೆ ಹೇಳ್ತಾ ಇದಾರೆ. ಏನ್ ಕಾರಣ ಇರ್ಬೋದು ಸರ್? ಏನ್ ಕಾರಣ ಇರ್ಬೋದು? ಏನ್ ಕಾರಣ ಇರ್ಬೋದು? ಇವಾಗ ಕರುಗಳು ಹುಟ್ಟೋದು ಕಡಿಮೆ ಆಗ್ತಾ ಇದೆ ಬ್ರದರ್, ಇರೋದು ಫ್ಯಾಕ್ಟು. ಇವಾಗ ನಾವು ಏನು ಅಂದ್ರೆ ಅದು ನಮಗೂ ಒಂಥರ ಶ್ಲಾಘನೀಯ. ಇವತ್ತು ಹುಟ್ಟಿದ ಮನೇಲಿ ಇವಾಗ ಇಲ್ಲಿ 15 ಲಕ್ಷ 20 ಲಕ್ಷ ಅಂದಾಗ ಹುಟ್ಟಿದ ಮನೇಲಿ 3 ಲಕ್ಷ 4 ಲಕ್ಷ ಅಂತ ಇದ್ದಾರೆ ಕರುಗಳು. ಇವತ್ತು ಹೋದ್ರೆ ಗಾಬರಿ ಆಗುತ್ತೆ ಮುಂದಿನ ದಿನದಲ್ಲಿ ದನ ಕಟ್ಟೋದು. ಹಂಗಂತ ಎಲ್ಲಾ ದನಗಳು 15 ಲಕ್ಷ 20 ಲಕ್ಷಕ್ಕೆ ಹೋಗ್ತಾ ಇಲ್ಲ. ಇವತ್ತು ಸಂತೆಯಲ್ಲಿ ಇವತ್ತು 10,000ಕ್ಕೂ ಸಿಗುತ್ತೆ, 20,000ಕ್ಕೂ ಸಿಗುತ್ತೆ. 100 ಹಸಿನಲ್ಲಿ ಒಂದ್ ಕರ ಹುಟ್ಟುತ್ತೆ. ಇಂತ ಎದ್ದು ದನಗಳು ಇವತ್ತು ಯಾರು ಸೋಕಾಲ್ಡ್, ಯಾರು ದನನ್ ಮೆರ್ಸೋರು, ಕಸಬ್ದಾರರು, ಶೋಕ್ದಾರರು, ಇವಾಗ ತಿಂಡ್ಲ ಸಿನ್ನಪ್ಪನವರು, ಅವ್ರ ತಾತ ಮುತ್ತಾದಿರು ಏನು ಅಂದ್ರೆ ಶೋಕಿ ದನಗಳು ಅವತ್ತಿಂದ ಕಟ್ಕೊಂಡ್ ಬಂದವರು. ಅವತ್ತಿಂದ ಇಂಥ ದನನ ಮೆರ್ಸ್ಬೇಕು ಅಂದ್ರೆ ಅಂತ ದನ ತರಬೇಕು. ಅವತ್ತಿನ ದಿನದಲ್ಲಿ 25,000 30,000 ಅದೇ ಹೆಚ್ಚು ರೇಟು. ಎಕರೆಗಟ್ಟಲೆ ಜಮೀನ್ ಸಿಗೋದೇನು ಅವತ್ತು 25,000ಕ್ಕೆ. ಅವತ್ತಿನ ದಿನದಲ್ಲೇ ದನಗಳನ್ನ ಆ ತರ ತಂದಿ ಕಟ್ಟೋರು.
ಇವತ್ ನೀವು 15 ಲಕ್ಷಕ್ಕೂ ಒಂದ್ ಸೈಟ್ ಸಿಗಲ್ಲ, ಒಂದ್ ಕುಂಟೆ ಜಾಗನೂ ಸಿಗಲ್ಲ ಬಿಡ್ರಿ. ಬಟ್ ಅದೇ ಇವತ್ತು ದಪ್ಪದ ದುಡ್ಡು ಅಂತ ಕಾಣಿಸ್ತಾ ಇದೆ. ಅದು ಏಂತ ಕಾರಣ? ಮೇಯ್ನ್ ಆಗಿ ಕರ ಹುಟ್ಟತಾ ಇಲ್ಲ. ಒಳ್ಳೊಳ್ಳೆ ಕರುಗಳು ಒಳ್ಳೊಳ್ಳೆ ಕರ ಹುಟ್ಟಿ ಕೂಟ ಮಾಡಿದ್ಮೇಲೆ ಇವತ್ ಮನೇಲಿ ಹುಟ್ಟಿದ ಮನೇಲೆ 3 ಲಕ್ಷ 3.5 ಲಕ್ಷ ಅಂತವ್ರೆ ಸ್ವಾಮಿ. ಅದು ಹೇಳಕ್ ಏನು ಅಂದ್ರೆ ಹೆಣ್ಣು ಹಸ ಕಟ್ಟೋರು ಜಾಸ್ತಿ ಜನ ಆಗ್ಬೇಕು. ಒಳ್ಳೊಳ್ಳೆ ಓರಿಗಳು ಅವತ್ತಿನ ದಿನದಲ್ಲಿ ಊರಿಗೆ ಒಂದು ಓರಿ ಇರೋದು, ಇವತ್ತು ಒಂದು ಜಿಲ್ಲೆಗೆ ಒಂದು ಓರಿ ಇಲ್ಲ, ಆ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟೈತೆ ಬಿದ್ದೋರಿಗಳು. ಅದು ಅದು ಮುಂದಿನ ದಿನದಲ್ಲಿ ಹಿಂಗಾಗುತ್ತೆ ಅಂತ ನಮ್ಗೆ ಅಂತ ಹೇಳಕ್ಕೆ ಗಾಬರಿ ಆಗ್ತಾ ಇದೆ. ಪ್ಲಸ್ ಮುಂದಿನ ದಿನದಲ್ಲಿ ನಾವು ದನ ಕಟ್ಟುವಾಗ ಭಾರಿ ಕಷ್ಟ ಬೀಳ್ತೀವಿ ಅಂತ ಅನ್ಸುತ್ತೆ ಸರ್. ಬಹಳಷ್ಟು ಬೀಚದವ್ರಿಗೆ ಹೋಗೋಂಥವನ್ನೆಲ್ಲ ಕಸಿ ಮಾಡಿ ಎತ್ಕೊಳ್ ಮಾಡ್ತಾ ಇದಾರೆ, ಅಂತವೆಲ್ಲ ಬೆಲೆ ಸಿಗುತ್ತೆ ಅನ್ಬಿಟ್ಟು ಅದು ಸರಿನಾ ತಪ್ಪ ನಿಮ್ ಪ್ರಕಾರ? ಸರ್ ಇವತ್ತು ಎತ್ತು ಒಂದು ವ್ಯಾಪಾರ ಆದಾಗ ಇವತ್ತು ಆಯ್ತು, ಇವಾಗ ಸೋಕಾಲ್ಡ್ ಇವಾಗ 15 ಲಕ್ಷಕ್ಕಾಗತ್ತೋ 20 ಲಕ್ಷಕ್ಕಾಗತ್ತೋ ಅವ್ರ ವೈಯಕ್ತಿಕ. ಅದು ಒಂದು ಬೀಳ್ಕೊಡುಗೆ ಅಂತ ಕೊಡ್ತಾರೆ ಸ್ವಾಮಿ. ಇವಾಗ 15 ಲಕ್ಷ ರೂಪಾಯಿಗೆ ಒಂದು ದನ ಮಾಡಿದಾಗ ಮೆರವಣಿಗೆ ಮಾಡ್ತೀವಿ ಬನ್ನಿ ಅಂತ ಕರೀತಾರೆ. ಅವತ್ತಿನ ದಿನದಲ್ಲಿ ಎತ್ ಸಾಕಿರೋರು ಎತ್ ಕಟ್ಟಿರೋರೆಲ್ಲ ಹೋಗ್ತಿವಿ. ಮಿನಿಮಮ್ 1 ರಿಂದ 1.5 ಲಕ್ಷ ರೂಪಾಯಿ ಬರೀ ಊಟ ತಿಂಡಿಗಳಿಗೆ ಮೆರವಣಿಗೆ ಖರ್ಚು ಮಾಡ್ತಾರೆ. ಅದು ಖುಷಿ ಪಡೋ ವಿಚಾರನೇ. ಏನ್ ಸಮಯ ಅರ್ಥ ಆಯ್ತು ಹಂಗೆ ಅಂತ. ಇವತ್ತಿನ ದಿನದಲ್ಲಿ ಆ ತರ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಹಂಗಂತ ನಾವು ದನ ಮಾರಕ್ ಆಗಲ್ಲ ಅಂತ ಅಲ್ಲ, ಇವೆಲ್ಲ ಒಂಥರ ATM ಇದ್ದಂಗೆ ಈ ದನಗಳು. ಇವಾಗ ಶೀಪ್ ಶಂಗೆ ATM ಅಂತೀರಾ, ಅದೇ ತರ ದನನೂ ಅಷ್ಟೇ. ನೀವ್ ಯಾವ್ದೇ ಸಂತೆಗೆ ಹೋಗ್ರಿ, ಯಾವ್ದೇ 5 ನಿಮಿಷಕ್ಕೆ ಹಿಂಗ್ ಅನ್ನದಲ್ಲಿ ಮಾರ್ಬಿಟ್ಟು ಬಂದ್ಬಿಡ್ಬೋದು ದನನ, ಯಾವ್ದಾ ಏನಾರಲ್ಲಿ. ಬಟ್ ನಾವ್ ಏಂತಕ್ಕೆ ಕಸುಬ್ದಾರೇ ತಗೊಂಡೋದ್ರೆ, ನಮ್ಗೆ ಯಾರು ಶೋಕ್ದಾರೇ ತಗೊಂಡೋದ್ರೆ ಯಾವ ತರ ನಮ್ಗೆ ಒಂದು ಬೆಲೆ ಸಿಗುತ್ತೆ ಅಂದ್ರೆ, ನಾವೇನ್ ಮೆರ್ಸಿರ್ತೀವಿ ಅದ್ರ ದುಪ್ಪಟ್ಟವಾಗಿ ಇನ್ನೊಂದು. ಇವಾಗ ನನ್ ಮನೇಲಿ ಮೆರ್ಸಿರ್ತೀನಿ, ಇವಾಗ ನಂದೀಪ ಬಂದ್ ನನ್ನ ಹತ್ರ ತಗೊಂಡಾಗ ನಮ್ಮ ಎತ್ನ ಇನ್ನ ದೊಡ್ಡ ಮಟ್ಟಕ್ಕೆ ಮೆರೆಸ್ತಾರೆ. ಅವಾಗ ನಮ್ಮ ಹೆಸರು ಪ್ರಚಲಿತದಲ್ಲಿ ಇರುತ್ತೆ, ನಮ್ಮ ಹೆಸರು ಹೇಳ್ತಾರೆ, ನಮ್ಮ ಹೆಸರು ಮಾತಾಡ್ತಾರೆ ಅನ್ನೋ ವಿಷಯಕ್ಕೆ ಇದನ್ನ ನಾವು ಇದ್ ಮಾಡ್ತೀವಿ. ಏನ್ ಮಾಡ್ತೀವಿ? ತುಂಬಾ ತುಂಬಾ ಖುಷಿಯಿಂದ ಹೇಳ್ಕೊಳ್ತೀವಿ ಅದನ್ನ. ಕಟ್ ಮಾಡಿ ಸರ್. ತಾವು ಯಾವ ಜಾತ್ರೆಗಳು ಮಾಡ್ತೀರಾ ಸರ್? ಹಳ್ಳಿ ಕಾರ್ನ ಎತ್ತುಗಳನ್ನ ಮೆರೆಸೋದಕ್ಕೆ ಎಲ್ಲೆಲ್ಲಿ ಜಾತ್ರೆ ನಡೆಯುತ್ತೆ ಸರ್? ನಮ್ದು ಬೂಕ ಚಂದ್ರಾಯಪಟ್ಟಣ ಬೇಬಿ ಜಾತ್ರೆ ಮಾಡ್ತೀವಿ ಸರ್. ಇವ್ರದೇ ಒಂದು ಸಪ್ರೇಟ್ ಒಂದು ಜಾತ್ರೆ ಮಾಡ್ತಾರೆ. ಅದರಲ್ಲಿ ಒಂದು ದೊಡ್ಡಿ ಜಾತ್ರೆ ಅಂತ ನಂದೀಪ್ ಅವರು, ಅದು ಬಿಟ್ಟರೆ ಸಪ್ಲಮ್ಮ ಬರ್ತಾರೆ. ಅದ್ ಬಿಟ್ರೆ ಬೇಬಿಗೆ ಭಾಗವಹಿಸ್ತಾರೆ. ಬೇಬಿಗೆ ಬರ್ತಾರೆ ಬೆಂಗಳೂರಿಂದ, ಇಲ್ಲಿಂದ ಗಾಡಿ ಮಾಡ್ಕೊಂಡು ಬೇಬಿಗೆ ಬರ್ತಾರೆ ಸ್ವಾಮಿ. ಅದೊಂದು ಗಂಡು ಜಾತ್ರೆ ಅವತ್ತಿಂದ ಪ್ರಸಿದ್ಧವಾಗಿದೆ. ಇವರು ಪುಟ್ಟಣ್ಣವ್ರು ಮಾಡ್ತಾ ಇದ್ರು, ಪುಟ್ಟರಾಜು ಅವರು ಮಾಡ್ತಾ ಇದ್ರು, ಪುಟ್ಟಣ್ಣವ್ರು ನಡೆಸ್ಕೊಡ್ತಾ ಇದಾರೆ. ಅದಕ್ಕೊಂದು ಗೌರವಯುತವಾಗಿ ಅಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಅಲ್ಲಿ ಪ್ರದರ್ಶನ ಮಾಡಿ, ಅವತ್ತು ತಿಂಗಳಿಂದ ಎತ್ಕೊಳ್ ಬರ್ತವೆ ಅಂತಾನೆ ಎಷ್ಟೊಂದ್ ಜನ ಜಾತ್ರೆಗೆ ಬರ್ತಾರೆ ನೋಡಕ್ಕೆ. ನಮ್ದು ಅದೇ ತರ ನಾವು ಪ್ರದರ್ಶನ ಮಾಡಕ್ ಬರ್ತೀವಿ ಸರ್. ಬಹಳಷ್ಟು ದೊಡ್ಡ ಎತ್ತುಗಳು ಬೇಬಿ ಬೆಟ್ಟದಲ್ಲೇ ಸೇರೋದು ಜಾಸ್ತಿ. ಬೇಬಿ ಬೆಟ್ಟದಲ್ಲೇ ಜಾಸ್ತಿ ಸೇರ್ತಾವ? ಹೌದು, ಬೇಬಿ ಅಂದ್ರೆ ಒಂದ್ ದೊಡ್ಡ ಎತ್ತುಗಳಿಗೆ ಒಂದು ಸುಪ್ರಸಿದ್ಧ ಮಂಡ್ಯ ಒಂದು ಕಾರಣ ಆಗತ್ತೆ. ಅದು ಚೆನ್ನಾಗಿ ನಡೆಯುತ್ತೆ. ಆ ಬೇಬಿ ಬೆಟ್ಟ ಬಿಟ್ರೆ ಬೇರೆ ಯಾವ್ದು ಸರ್ ಜಾತ್ರೆ? ಸಿಹಳ್ಳಿಗೆ ಹೋಗುತ್ತೆ, ಅಲ್ಲಿ ಚೆನ್ನಾಗಿ ನಡೆಯುತ್ತೆ. ಆಲ್ಮೋಸ್ಟ್ ಬರ್ತಾವೆಲ್ಲ ದೊಡ್ಡ ಎತ್ತುಗಳಿಗೆ ಬರ್ತವೆ. ಪ್ರತಿ ವರ್ಷ ರೈತರು ಜಾಸ್ತಿ ಸೇರ್ತಾ ಇದಾರೆ. ಹಳ್ಳಿಕಾರ ಎತ್ತುಗಳು ಜಾಸ್ತಿ ಆಗ್ತಾ ಇದಾರೆ, ಕಟ್ಟೆವು ಜಾಸ್ತಿ ಆಗ್ತಾ ಇದಾರೆ. ಖುಷಿ ವಿಚಾರ ಅದು. ರಕ್ತಗತವಾಗಿ ಬರಬೇಕು. ಹೊಸಬ್ರು ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ, ಹೊಸಬ್ರಿಗೆ ಕಟ್ಟೋದು ಕಷ್ಟ. ಈ ರಕ್ತಗತ ಬಂದ್ರೆ ಮಾತ್ರ ಕಟ್ಟೋದು ಸ್ವಲ್ಪ ಹೇಳ್ತಾರೆ ಸರ್. ಹೊಸಬ್ರು ಕಟ್ಬೋದಾ? ಹೊಸಬ್ರಿಗೆ ಈ ಕೈ ಹಿಡಿಯುತ್ತಾ ಬಸವಣ್ಣ? ಬಸಪ್ಪಂಗೆ ಒಂದ್ ಹೇಳ್ತೀನಲ್ಲ, ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೆಂಗೆ ಭೂಮಿ ಒಲಿಯುತ್ತೆ, ರೈತಂಗೆ ಯಾವ್ದೇ ರೀತಿ ಅನುಭವ ಬೇಡ, ಯಾವ್ದೇ ರೀತಿ ಎಜುಕೇಶನ್ ಬೇಡ. ಅದೇ ರೀತಿ ಅಷ್ಟೇ ದನ ಸಾಕೋದು. ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಅದು ಯಾವ್ದೇ ಆಗ್ಲಿ, ದನ ನಾಟಿ ದನ ಆಗ್ಲಿ, ಹಳ್ಳಿಕಾರ ಆಗ್ಲಿ, ಗಿರ್ರ ಆಗ್ಲಿ, HF ಹಸ್ಗಳಾಗ್ಲಿ, ಅವೆಲ್ಲ ಬೇರೆ ತರ ಲೆಕ್ಕಾಚಾರಕ್ಕೆ ಬರುತ್ತೆ. ಯಾವ್ದು ಗಿರ್ರಸ್ಗಳು, HF, ಇದು ಯಾವ್ದೇ ನಾಟಿ ದನಗಳು ಹೆಂಗ್ ಬೇಕಾದ್ರೆ ಸಾಕ್ಬೋದು. ಬಟ್ ಹಳ್ಳಿಕಾರ ಎತ್ತು ಅಂತ ಬಂದಾಗ ಒಂದ್ ಸ್ವಲ್ಪ ಸ್ಪೆಷಲ್ ಕೇರ್ ಇರ್ಬೇಕು. ಡೈಲಿ ಅದಕ್ಕೆ ಒಂದು ಮನ್ಸಿಗೆ ಒಂದು ಟಚ್ ಇರ್ಬೇಕು. ಆ ತರ ಸಾಕಿದವ್ರಿಗೆ ಮಾತ್ರ ಇದು ಒಲಿಯುತ್ತೆ, ಇದು ಮೇಂಟೈನ್ ಮಾಡ್ಬೋದು. ಬೇರೆ ಇನ್ನೆಲ್ಲರಿಗೂ ಹೊಸಬ್ರಿಗೆ ಆಗಲ್ಲ, ಅದೆಲ್ಲ ಇಲ್ಲ ಸ್ವಾಮಿ. ಮಿನಿಮಮ್ ಒಂದು ದಿನಕ್ಕೆ ಅರ್ಧ ಗಂಟೆ ಈ ದನಗಳಿಗೆ ಅಂತ ಟೈಮ್ ಕೊಟ್ರೆ ಸಾಕು, ಮಾಡ್ಬೋದು. ಎಲ್ಲಾರು ಕಟ್ಬೋದು. ಹೊಸಬ್ರು ಹಳಬ್ರು ಅವೆಲ್ಲ ಏನಿಲ್ಲ ಸ್ವಾಮಿ. ಹೊಸಪ್ಪ ಯಾರು ಮನ್ಸ್ಪೂರ್ವಕವಾಗಿ ಮನ್ಸೋ ಇಚ್ಛೆ ಪೂಜೆ ಭಾವನೆಯಿಂದ ಯಾರು ದನ ಕಟ್ತಾರೆ
ಅಂತವ್ರಿಗೆಲ್ಲಾರ್ಗೂ ಒಲಿಯುತ್ತೆ, ಅಂತವ್ರಿಗೆಲ್ಲಾರ್ಗೂ ಏಳಿಗೆ ಆಗತ್ತೆ. ನಾವೇನೋ ದುರಂಕಾರದಿಂದ ನಮ್ಮ ಹತ್ರ ದುಡ್ಡಿದೆ, ನಾವ್ ಎಷ್ಟೊತ್ತೆ ಬೇಕಾದ್ರೆ ಎತ್ಕಡ್ತೀವಿ ಅಂತ ಏನಾರ ಹೋದ್ರೆ ಸ್ವಾಮಿ ಈ ಕಣ್ಣು ಕಾಣ್ದಾಗ ಹೊಂಟೋಗ್ಬಿಟ್ಟವ್ರೆ. ಆಮೇಲೆ ಒಂದ್ ಹೇಳ್ಬಿಡ್ತೀನಿ, ಇದೇ GKVK ಸಾಕ್ಷಿ ಆಯ್ತಾ. ಒಂದು ಕೃಷ್ಣ ಓರಿ ಅಂತ ಒಂದಿತ್ತು, ಓರಿ ಗಾಂಡು ಓರಿ ಅಂದ್ರು, ಏನೇನೋ ಮಾತಾಡಿದ್ರು, ಆ ಓರಿ ಸರಿ ಇಲ್ಲ, ಅವೆಲ್ಲ ಲೆಕ್ಕಕ್ಕಿಲ್ದಂಗ ಆಗ್ಬಿಟ್ರು ಸ್ವಾಮಿ. ಯಾರು ಬಸಪ್ಪಂಗೆ ಒಂದೇ ನಿಮಿಷ ಒಂದ್ ಮಾತು ಹೇಳ್ತೀನಿ, ಕೃಷ್ಣ ಓರಿ ಅಂತ ಅಲ್ಲ, ದಯವಿಟ್ಟು ಅಪಾರ್ಥ ಮಾಡ್ಕೋಬಿಟ್ರಿ, ಏನೋ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾನೆ, ಏನೋ ಇದು ಮಾಡ್ತಾನೆ ಅಂತ. ದಯವಿಟ್ಟು ಯಾವುದೇ ದನ ಆಗ್ಲಿ, ಯಾವುದೇ ಒಂದು ಬಸವಣ್ಣನಾಗ್ಲಿ, ದಯವಿಟ್ಟು ಅಲ್ಗೆಳಿಬೇಡ್ರಿ, ಕೆಟ್ಟದಾಗ ಮಾತಾಡ್ಬೇಡ್ರಿ, ತಪ್ಪಾಗಿ ಮಾತಾಡ್ಬೇಡ್ರಿ. ಆ ಓರಿ ಹಂಗೆ, ಈ ಓರಿ ಹಂಗೆ, ತುಟಿ ಬಿಡ್ತದೆ, ಅದು ಇದು ಏನೋ ಅದು ಕಾಲ್ ತುಳಿತದೆ, ಅದು ಬಾಯಿ ಬಿಡ್ತದೆ, ಬಾಯಿ ತೋರಿಸ್ತದೆ, ತುಟಿ ತೋರಿಸ್ತದೆ. ಈ ಸ್ವಾಮಿ ಅದ್ ಏನೇ ಇದ್ರುನು ಅದು ಬಸಪ್ಪನೇ ಹುಟ್ಟಾಣಿಕೆ ಹುಟ್ಟಿದೆ, ಅದು ಅರ್ಥ ಆಯ್ತಾ. ಅದು ಒತ್ಕೊಂಡ್ ಬಂದ್ಬಿಟ್ಟಿದೆ, ಅದು ಬದುಕ್ಬೇಕು, ಬಾಳಬೇಕು, ಅದ್ ಮಾಡ್ಕೊಂಡು ಹೋಗುತ್ತೆ. ನೀವ್ ಯಾಕೆ ಅದನ್ನ ಅಯ್ಯೋ ಹಂಗೆ ಹಿಂಗೆ ಅಂತ ಬೇಡ. ಇವಾಗ ಏನೇನೋ ಪಟ್ಟ ಕೊಟ್ರಿ, ಏನೇನೋ ಆಗೋಯ್ತು. ನಾನು ಹೇಳ್ತಾ ಇರೋದು, ಏನೇನೋ ಪಟ್ಟ ಕಟ್ರಿ, ಏನೇನೋ ಆಗೋಯ್ತು, ಬೇಡ, ಅವೆಲ್ಲ ಬೇಡ. ದಯವಿಟ್ಟು ಯಾರೇ ಆಗ್ಲಿ, ಯಾರೇ ಇವತ್ತೊಂದು ಹೆಲ್ತಿ ಕಾಂಪಿಟೇಷನ್. ದನ ಸಾಕೋದು ಅಂದ್ರೆ ಒಂದೇ ಒಂದ್ ಮಾತಾಡ್ಬಿಡ್ತೀನಿ, ಇವತ್ತು ನಂದೀಪ ನೋಡಪ್ಪ ಇವತ್ತು ಬಂದ್ ನೋಡ್ದಾ, ನಾವ್ ಮನ್ಸೋ ಇಚ್ಛೆ ಯಾರೇ ಒಂದ್ 12 ಗಂಟೆ ಇಲ್ಲ 1 ಗಂಟೆಗೆ ಹೋದ್ರು ದನ ಬಿಚ್ಚಿ ತೋರ್ಸೋರು ಕಸಬ್ದಾರರು. ಇವತ್ತು ಇವ್ ಮನೆ ಬಾಗ್ಲಿಗೆ 12 ಗಂಟೆಗೆ ಹೋಗ್ಲಿ, ನಮ್ಮ ಮನೆ ಬಾಗ್ಲಿಗೆ 3 ಗಂಟೆಗೆ ಬರ್ರಿದ್ದಾರೆ ರಾತ್ರಿ. ಇವತ್ತು ರೈತರುಗಳು ಯಾರೇ ದನ ಕಟ್ಟೋರು ಯಾರೇ ಆಗ್ಲಿ, ಒಂದು ಸಣ್ಣ ರಿಕ್ವೆಸ್ಟ್, ರೈತರುಗಳು ಅವ್ರ ಕೆಲ್ಸ ಮುಗ್ಸೋದು, ಒಂದು ದನ ಕಟ್ಟಿ ಒಂದ್ ಗೊಂತಿಗೆ ಹುಲ್ಲಾಕಿ ಅದನ್ನ ಮಲ್ಕೊಳ ಗಂಟ ಮೆಲ್ಕಾಗ ಗಂಟ ನೋಡೋದಂದ್ರೆ 9 ರಿಂದ 10 ಗಂಟೆ ಆಗತ್ತೆ ಅವ್ರ ಕೆಲ್ಸ ಮುಗಿಯೋದು. ಆ ಟೈಮಲ್ಲಿ ಓಡ್ತಾರೆ, ಯಾವ್ದೋ ಬೆಂಗಳೂರಿಂದ ಓಡ್ತಾರೋ, ಮೈಸೂರಿಂದ ಓಡ್ತಾರೋ. ಇನ್ನೊಂದ್ ಮನೆಗೆ, ಒಂದ್ ದನ ಕಟ್ಟಿರೋ ಮನೆಗೆ ಹೋಗಕ್ಕೆ ಮಿನಿಮಮ್ 1 ಅವರ್ 2 ಅವರ್ ತಗೊಳತ್ತೆ. 11 ಗಂಟೆ ಆಗುತ್ತೋ 12 ಗಂಟೆ ಆಗುತ್ತೋ. ಅವರು ನಿಮ್ ಮನೆಗೆ ಬೇರೆ ಯಾವ್ದೇ ಉದ್ದೇಶದಿಂದ ಬಂದಿರಲ್ಲ, ದನ ನೋಡಕ್ಕೆ ಅಂತ ಬಂದಿರ್ತಾರೆ. ಅವ್ರು ಬಂದಾಗ ನಗು ಮುಖದಲ್ಲಿ ಬಂದು ದನ ಬಿಟ್ಕೊಡ್ರಿ ಹೊರಗಡೆಗೆ ಅಷ್ಟೇ, ಬೇರೆ ಇನ್ನೇನು ಯಾವ್ದೇ ಕಡೆ ಒಂದ್ ಗ್ಲಾಸು ನೀರು ಕೇಳಲ್ಲ ಅವರು. ನನಗೆ ಆಗಿರೋ ಅನುಭವದಲ್ಲಿ ಒಳ್ಳೆ ಅನುಭವಗಳಾಗಿದ್ದಾವೆ, ಕೆಟ್ಟ ಅನುಭವಗಳು ಆಗಿದ್ದಾವೆ. ಸೊ ಆದಷ್ಟು ನನ್ ಮನೆ ಬಾಗ್ಲಿಗೆ ಎಷ್ಟೊತ್ತಿಗೆ ಯಾರು ಏನೇ ಬಂದ್ರು, ಎಷ್ಟೊತ್ತಲ್ಲಿ ಅವ್ರು ಬಂದ್ರು ನಾನು ದನ ಬಿಟ್ಕೊಟ್ಟಿದ್ದೀನಿ, ಹೊರಗಡೆಗೆ ಬಾಗ್ಲು ತೆಗ್ದಿದ್ದೀನಿ, ದನ ಬಿಟ್ಕೊಟ್ಟು ತೋರ್ಸ್ಕೊಟ್ಟಿದ್ದೀನಿ.